ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರಿಗೆ ಯಾವ ಖಾತೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಖಾತೆ ಹಂಚಿಕೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರ್ಯಾರಿಗೆ ಯಾವ ಖಾತೆ ಅನ್ನೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಂದಾಯ ಖಾತೆ ಪಡೆದು ಡಿಸಿಎಂ ಆಗಲಿದ್ದಾರೆ ಜಿ ಪರಮೇಶ್ವರ್. ಅಂದ್ರೆ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ, ಪ್ರಿಯಾಂಕ್ ಖರ್ಗೆಗೆ ಗೃಹ ಖಾತೆ, ಕೃಷ್ಣ ಬೈರೇಗೌಡಗೆ ಹಣಕಾಸು ಖಾತೆ, ಸತೀಶ್ ಜಾರಕಿಹೊಳಿಗೆ ಪಿಡಬ್ಲ್ಯೂಡಿ, ಎಂಬಿ ಪಾಟೀಲ್ ಬೃಹತ್ ಕೈಗಾರಿಕಾ ಖಾತೆ ಸಿಗುವ ಸಾಧ್ಯತೆಗಳು ಇವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಯಾರ್ಯಾರಿಗೆ ಯಾವ ಯಾವ ಖಾತೆ ಸಿಗುವ ಸಾಧ್ಯತೆ ಇದೆ ಅನ್ನೋದರ ಮಾಹಿತಿನ ನಾವು ನಿಮಗೆ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇದ್ದೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಮೊದಲ ಸಚಿವ ಸಂಪುಟ ಸಭೆ ಆರಂಭ ಆಗ್ತಾ ಇದೆ. ನಿರ್ಣಯಗಳ ಮೇಲೆ ಕುತೂಹಲ ಇದ್ರು ಯಾರ್ಯಾರಿಗೆ ಯಾವ ಖಾತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಭಾವನಾ, ಹೌದು. ಈಗಷ್ಟೇ ನೂತನವಾಗಿ ಸಚಿವ ಸಂಪುಟ ರಚನೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ನೂತನ ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಈಗಷ್ಟೇ ವಿಧಾನಸೌಧಕ್ಕೆ ಬಂದಿರುವಂಥದ್ದು. ಸಚಿವ ಸಂಪುಟ ಸಭೆ ಕೂಡ ಆರಂಭ ಆಗಿರುವಂಥದ್ದು. ಬಹುತೇಕ ಸಚಿವ ಸಂಪುಟ ಸಭೆ ಒಂದು ಔಪಚಾರಿಕ ಅಷ್ಟೇ, ತುಂಬಾ ಹೊತ್ತು ನಡೆಯೋದಿಲ್ಲ. ಒಂದು 10 ರಿಂದ 15 ನಿಮಿಷ ಅಷ್ಟೇ ಇವತ್ತಿನ ಸಚಿವ ಸಂಪುಟ ಸಭೆ ನಡೆಯಬಹುದು. ಸಹಜವಾಗಿಯೇ ಒಂದು ಸಂಪ್ರದಾಯದ ಪ್ರಕಾರ ನೂತನವಾಗಿ ಸಿಎಂ ಆದಂಥವರು ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿ ಅದಾದ ನಂತರ ಸುದ್ದಿಗೋಷ್ಠಿಯನ್ನು ನಡೆಸುವಂಥದ್ದು ವಾಡಿಕೆ. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಒಂದಷ್ಟು ಯಾವುದಾದ್ರೂ ಜನಪರವಾದಂತಹ ಯೋಜನೆಗಳನ್ನು ಘೋಷಣೆ ಮಾಡುವಂಥದ್ದು ಕೂಡ ಒಂದು ಸಂಪ್ರದಾಯ. ಆದರೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ನೂತನ ಸಚಿವರುಗಳಿಗೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಒಂದಷ್ಟು ಮಾಹಿತಿ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರುವಂಥದ್ದು. ಈ ಒಂದು ಮಾಹಿತಿಯ ಪ್ರಕಾರ ಡಿಸಿಎಂ ಆಗಿರುವಂತಹ ಜಿ ಪರಮೇಶ್ವರ್ ಅವರಿಗೆ ಕಂದಾಯ ಖಾತೆ ಸಿಗ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ, ಅಂದ್ರೆ ಹೋಮ್ ಮಿನಿಸ್ಟರ್ ಆಗಲಿದ್ದಾರೆ ಪ್ರಿಯಾಂಕ್ ಖರ್ಗೆ. ಅದರ ಜೊತೆಗೆ ಕೃಷ್ಣ ಬೈರೇಗೌಡರಿಗೆ ಹಣಕಾಸು ಖಾತೆ, ಸತೀಶ್ ಜಾರಕಿಹೊಳಿ ಪಿಡಬ್ಲ್ಯೂಡಿ, ಮತ್ತೆ ಎಂಬಿ ಪಾಟೀಲ್ ಅವರು ಬೃಹತ್ ಕೈಗಾರಿಕೆ. ಈಗಾಗಲೇ ಬೃಹತ್ ಕೈಗಾರಿಕೆ ಸಚಿವರಾಗಿ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ರು. ಡಿ ಕೆ ಶಿವಕುಮಾರ್ ಸಂಪುಟದಲ್ಲೂ ಕೂಡ ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಕೈಗಾರಿಕೆ ಖಾತೆ ಒಲಿದು ಬರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ, ಕೆಜೆ ಜಾರ್ಜ್ ಅವರಿಗೆ ಇಂಧನ ಖಾತೆ. ಜಾರ್ಜ್ ಅವರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಇಂಧನ ಖಾತೆಯನ್ನು ನಿರ್ವಹಣೆ ಮಾಡ್ತಾ ಇದ್ರು. ಯುಟಿ ಖಾದರ್ ಆರೋಗ್ಯ, ಹಿಂದೆ ಯುಟಿ ಖಾದರ್ ಆರೋಗ್ಯ ಖಾತೆ ನಿಭಾಯಿಸುವಂತಹ ಅನುಭವ ಅವರಿಗೆ ಇದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯುಟಿ ಖಾದರ್ ಸ್ಪೀಕರ್ ಆಗಿದ್ರು. ಈಗ ಮತ್ತೆ ಅವರಿಗೆ ಆರೋಗ್ಯ ಖಾತೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನು ಮೊದಲ ಬಾರಿಗೆ ಸಚಿವ ಸಂಪುಟ ಸೇರಿರುವಂತಹ ಯತೀಂದ್ರ ಅವರು ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ನಿರ್ವಹಿಸುವಂತಹ ಸಾಧ್ಯತೆ ಇದೆ. ಶರಣ ಪ್ರಕಾಶ್ ಪಾಟೀಲ್ ಅವರ ಬಳಿ ಇದ್ದಂತಹ ಖಾತೆ ಇದೀಗ ಯತೀಂದ್ರ ಅವರಿಗೆ ಸಿಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಿಷ್ಟು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಇದು ಅಧಿಕೃತ ಆಗಬೇಕಾಗಿದೆ ಭಾವನಾ. ಒಟ್ಟಾರೆಯಾಗಿ ಈ ಒಂದು ಖಾತೆಗಳು ಈ ಸಚಿವರಿಗೆ ಹಂಚಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಸಚಿವ ಸಂಪುಟ ಸಭೆ ಕೂಡ ಇನ್ನೇನು ಮುಗಿಯುವ ಹಂತಕ್ಕೆ ಬಂದಿದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾವನಾ, ಖಾತೆ ಹಂಚಿಕೆಯ ಪಕ್ಕಾ ಇನ್ಫಾರ್ಮೇಶನ್ ಅಂದ್ರೆ ಅಧಿಕೃತ ಮಾಹಿತಿ ಯಾವಾಗ ಸಿಗೋ ಸಾಧ್ಯತೆ ಇದೆ ಸುರೇಶ್? ಒಂದು ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮೊದಲ ಸಚಿವ ಸಂಪುಟ ಸಭೆ ನಡೀತಾ ಇದೆ ಅವರ ಸರ್ಕಾರದ ಅಡಿಯಲ್ಲಿ. ಸೊ ಯಾವುದಾದ್ರೂ ಒಂದು ಮಹತ್ವದ ನಿರ್ಧಾರದ ಮೂಲಕ ಅದನ್ನ ಬೆಂಚ್ ಮಾರ್ಕ್ ಆಗಿ ಮಾಡುವ ಸಾಧ್ಯತೆ ಇದೆಯಾ? ಯಾವುದಾದ್ರೂ ಮೇಜರ್ ಡಿಸಿಷನ್ಸ್ ತಗೊಳ್ಳೋ ಸಾಧ್ಯತೆ ಇದೆಯಾ? ಜನಪರ ಕೆಲಸಗಳನ್ನ ಅಂತ ಹೇಳ್ತಾ ಇದ್ರಿ, ಯಾವುದಾದ್ರೂ ಪರ್ಟಿಕ್ಯುಲರ್ ಇದೆಯಾ? ಸಹಜವಾಗಿಯೇ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಆದ ಬಳಿಕ ವಿಧಾನಸೌಧಕ್ಕೆ ಬಂದು ಒಂದು ಸಚಿವ ಸಂಪುಟ ಸಭೆಯನ್ನು ಔಪಚಾರಿಕವಾಗಿ ನಡೆಸ್ತಾರೆ. ಇದರಲ್ಲಿ ಪರಸ್ಪರ ಪರಿಚಯ ಇರುತ್ತೆ. ಇದಾದ ಬಳಿಕ ಯಾವುದಾದರೂ ಒಂದು ಜನಪ್ರಿಯ ಯೋಜನೆ, ಜನಪರ ಯೋಜನೆ, ಈಗ ಸಿದ್ದರಾಮಯ್ಯನವರು ಸಿಎಂ ಆದಂಥ ಸಂದರ್ಭದಲ್ಲಿ ಅನ್ನಭಾಗ್ಯ ಸೇರಿದಂತೆ ಒಂದಷ್ಟು ಗ್ಯಾರಂಟಿ ಯೋಜನೆಗಳು ಅವರು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ರು ಅದನ್ನು ಘೋಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಜನರಿಗೆ ಏನನ್ನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿರ್ತಾರೋ ಅದರಲ್ಲಿ ಯಾವುದಾದರೂ ಒಂದು ಯೋಜನೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಆದರೆ ಇದೀಗ 3 ವರ್ಷ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತಮ್ಮ ಕಾಲವನ್ನು ಸವಿಸಿದೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನ ಅವರ ಬದಲಿಗೆ ಈಗ ಮುಖ್ಯಮಂತ್ರಿಯಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಈಗ ಯಾವ ಯೋಜನೆಯನ್ನು ಘೋಷಣೆ ಮಾಡಲಿದ್ದಾರೆ ಅನ್ನುವಂಥದ್ದು ಕುತೂಹಲ ಸಾಕಷ್ಟು ಇದೆ. ಆದರೆ ಯಾವ ಯೋಜನೆ ಅನ್ನುವಂಥದ್ದು ಅಧಿಕೃತವಾಗಿ ಇನ್ನೂ ಸಹ ತಿಳಿದು ಬಂದಿಲ್ಲ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಚಿವ ಸಂಪುಟ ಸಭೆ ಮುಗಿಯಲಿದೆ.
ಸುದ್ದಿಗೋಷ್ಠಿಯಲ್ಲಿ ಆ ಒಂದು ಸಚಿವ ಸಂಪುಟ ಯೋಜನೆಯಲ್ಲಿ ತೆಗೆದುಕೊಂಡಂಥ ನಿರ್ಣಯಗಳ ಬಗ್ಗೆ ಹೇಳ್ತಾರೆ. ಯಾವುದಾದರೂ ಒಂದು ಜನಪ್ರಿಯವಾದಂಥ ಜನಪರವಾದಂಥ ಒಂದು ಯೋಜನೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಣಾಳಿಕೆಯಲ್ಲಿ ಇರುವಂತಹ ಯೋಜನೆಗಳಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಬೋದು. ಈಗಾಗಲೇ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಜಾರಿಗೆ ತಂದಿರೋದ್ರಿಂದ ಹೊಸದಾಗಿ ಯಾವುದಾದರೂ ಒಂದು ಯೋಜನೆಯನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಭಾವನಾ. ಎಸ್, ಪರ್ಟಿಕ್ಯುಲರ್ ಖಾತೆಗಳ ಕುರಿತಾಗಿ ಏನಾದರೂ ಮಾತುಕತೆಗಳು ನಡೀತಾ ಇದೆಯಾ ಸಚಿವರ ನಡುವೆ? ಇದೇ ಖಾತೆ ಬೇಕು, ಅದೇ ಖಾತೆ ಬೇಕು ಅಂತ ಯಾರಾದರೂ ಪರ್ಟಿಕ್ಯುಲರ್ ಇದ್ದಾರಾ ಸಚಿವರು? ಭಾವನಾ, ಸಹಜವಾಗಿಯೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥ ಸಂದರ್ಭದಲ್ಲಿ ಮೊದಲು ಸಚಿವ ಸಂಪುಟಕ್ಕೆ ಸೇರುವುದರ ಬಗ್ಗೆ ಒಂದಷ್ಟು ಪೈಪೋಟಿ ಇರುತ್ತೆ. ಇವತ್ತು ಸಚಿವರಾಗಿರುವಂಥವರಿಗೆ ಕೆಲವೊಂದು ಖಾತೆಗಳನ್ನು ಹಂಚಿಕೆ ಮಾಡುವ ಕುರಿತಾಗಿ ಸಹಜವಾಗಿ ಒಂದಷ್ಟು ಈಗ ಎಲ್ಲರನ್ನೂ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಖಾತೆ ಕೊಟ್ಟರು, ಯಾವುದೇ ಜವಾಬ್ದಾರಿ ಕೊಟ್ಟರು ನಾನು ನಿಭಾಯಿಸೋದಕ್ಕೆ ಸಿದ್ಧ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಈಗ UT ಖಾದರ್ ಅವರಿಗೆ ಆರೋಗ್ಯ ಖಾತೆಯಲ್ಲಿ ಕೆಲಸ ಮಾಡಿ ಅಭ್ಯಾಸ ಇರೋದರಿಂದ ಅವರಿಗೆ ಮತ್ತೆ ಆರೋಗ್ಯ ಖಾತೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಮತ್ತು ಬಹುತೇಕ ಅವರಿಗೆ ಅದೇ ಖಾತೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯತೀಂದ್ರ ಅವರು ಡಾಕ್ಟರ್ ಆಗಿರೋದ್ರಿಂದ, ಅಂದರೆ MBBS ಓದಿರುವಂತಹ ಕಾರಣದಿಂದಾಗಿ ಅವರಿಗೆ ವೈದ್ಯಕೀಯ ಶಿಕ್ಷಣ ಖಾತೆ ಸಿಗಬಹುದು ಅನ್ನುವಂತಹ ಒಂದು ಮಾತುಕತೆಗಳು ಕೂಡ ನಡೀತಾ ಇದೆ. ಖಾತೆಗಳ ಬಗ್ಗೆ ಇಂದು ಅಥವಾ ನಾಳೆ ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಗಬಹುದು. ಒಟ್ಟಾರೆಯಾಗಿ ಯಾರಿಗೆ ಯಾವ ಖಾತೆ ಅಥವಾ ಇಂಥದ್ದೇ ಖಾತೆ ಬೇಕು ಅಂತ ಯಾರಾದರೂ ಕೇಳಿರುವುದರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಆದರೆ ಬಹುತೇಕರು ಈ ಹಿಂದೆ ತಾವು ನಿರ್ವಹಣೆ ಮಾಡಿದಂಥ ಖಾತೆಗಳನ್ನು, ಅಂದರೆ ಈಗ ಯಾರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥ ಸಚಿವರಿದ್ದಾರೆ ಅವರು ಮತ್ತೆ DKಶಿ ಸರ್ಕಾರದಲ್ಲಿ ಕೂಡ ಸಂಪುಟದಲ್ಲಿ ಸೇರಿದ್ದಾರೆ. ಅವರು ತಾವು ಹಿಂದೆ ನಿರ್ವಹಿಸಿದಂಥ ಖಾತೆಗಳಿಗೆ ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಭಾವನಾ. ಎಸ್, ಧನ್ಯವಾದ ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.